Hello, good morning, students. Today's class we are going to discuss about processing of data. What is data? Data means in last class ಅಲ್ಲಿ ಓದಿದ್ದೇವೆ. Data ಅಂದ್ರೆ source of data, primary data and secondary data. Primary data ಅಂದ್ರೆ fresh and the first time content ಅನ್ನ ಕಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ಸ್ಟಡಿ ಮಾಡೋದನ್ನ ಪ್ರೈಮರಿ ಡೇಟಾ ಅಂತ ಹೇಳ್ತೇವೆ. ಸೆಕೆಂಡರಿ ಡೇಟಾವನ್ನು ಆಲ್ರೆಡಿ ಸಬ್ಮಿಟ್ ಆಗಿದೆ, ಆಲ್ರೆಡಿ ಪ್ರೊಸೀಡ್ ಆಗಿರುವಂತಹ ಕಂಟೆಂಟ್ ಅನ್ನ ನಾವೇನ್ ಹೇಳ್ತೇವೆ ಸೆಕೆಂಡರಿ ಡೇಟಾ. ಇನ್ ಟುಡೇಸ್ ಕ್ಲಾಸ್ ಪ್ರೊಸೆಸಿಂಗ್ ಆಫ್ ಡೇಟಾ ಅಂದ್ರೆ ನಾವೆಲ್ಲ ರಿಸರ್ಚ್ ಮಾಡಿ ಆಗಿದೆ. ರಿಸರ್ಚ್ ಆದ್ಮೇಲೆ ನಾವು ಏನು ಸೋರ್ಸ್ ಆಫ್ ಡಾಟಾವನ್ನ ಕಲೆಕ್ಷನ್ ಮಾಡಿದ್ದೇವೆ. ಇನ್ನು ನಂತರ ಅದಕ್ಕೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಟ್ಯಾಬ್ಯುಲೇಷನ್, ಎಡಿಟಿಂಗ್ ಅಂದ್ರೆ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಸಿಸ್ಟಮ್ ಅನ್ನ ಯೂಸ್ ಮಾಡಿ, ಈಗ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡ್ಕೊಂಡು ಅದರಲ್ಲಿ ಏನೆಲ್ಲ ಕಂಟೆಂಟ್ ಅನ್ನ ತೆಗಿಬೇಕು, ಏನೆಲ್ಲ ಕಂಟೆಂಟ್ ಬೇಡ, ಅಥವಾ ಏನಾದ್ರೂ ಸೇರಿಸ್ಲಿಕ್ಕೆ ಉಂಟಾ, ಯಾವ್ದಾದ್ರು ಮಿಸ್ಟೇಕ್ ಆಗಿದೆ ಅದನ್ನ ನೋಡುವಂಥದ್ದು ಪ್ರೊಸೆಸಿಂಗ್ ಆಫ್ ಡೇಟಾ. ಕರೆಕ್ಷನ್ಸ್ ಏನಿದೆ ಅದನ್ನ ಮಾಡುವಂಥದ್ದನ್ನ ಪ್ರೊಸೆಸಿಂಗ್ ಆಫ್ ಡೇಟಾ ಅಂತ ಕರಿತೇವೆ. Processing data. The data after collections has to proceed and analyze to accordance with the outline laid down for the purpose at the time of developing the research plan. This is essential for scientific study and for ensuring that we all the relevant data making a comparison and analysis. Technically speaking, processing implies editing, coding, classification, and tabulation of the collected data so that they are to analysis. The term analysis refers to of certain measures along with the searching for the patterns of the relationship that exist among that group. Okay. ಪ್ರೊಸೆಸಿಂಗ್ ಡೇಟಾದಲ್ಲಿ ಅಂಡರ್ ಎಡಿಟಿಂಗ್, ಕೋಡಿಂಗ್, ಟ್ಯಾಬ್ಯುಲೇಷನ್, ಕ್ಲಾಸಿಫಿಕೇಶನ್, ಗ್ರಾಫಿಕಲ್ ರೆಪ್ರೆಸೆಂಟ್ ಇಷ್ಟನ್ನ ನಾವು ನೋಡ್ಬೋದು. ಫಸ್ಟ್ ಒನ್ ಎಡಿಟಿಂಗ್. ಎಡಿಟಿಂಗ್ ಆಫ್ ದ ಡೇಟಾ is a process of examining the collected raw material to detect errors and omissions and correct these when possible. As a matter of fact, editing involves a careful security of the complete questionnaires and the schedules. ಎಡಿಟಿಂಗ್ ಅಲ್ಲಿ ನಾವು ರಿಸರ್ಚ್ ಮಾಡಿ ಆಗಿದೆ, ನಮ್ಮ ರಿಸರ್ಚ್ ಎಲ್ಲ ಕಂಪ್ಲೀಟ್ ಆಗ್ತಾ ಬರ್ತುಂಟು, ನಮಗೆ ಈ ರಿವ್ಯೂ ಆಫ್ ಲಿಟ್ರೇಚರ್ ಆಗಿದೆ, ಇದೆಲ್ಲ ಆದ್ಮೇಲೆ ನಾವು ಏನು ಮಾಡ್ಬೇಕಂದ್ರೆ ಪ್ರೊಸೆಸಿಂಗ್ ಆಫ್ ಡೇಟಾವನ್ನ ಕಲೆಕ್ಟ್ ಮಾಡ್ಬೇಕು. ಅದ್ರಲ್ಲಿ ಏನಾದ್ರೂ ಹೊಸತನವನ್ನ ಇನ್ಫಾರ್ಮೇಶನ್ ನಾವು ನ್ಯೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಸೇರಿಸಬೇಕು, ಇಲ್ಲ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಕ್ವಶನ್ ನಲ್ಲಿ ಮಿಸ್ಟೇಕ್ಸ್ ಏನಾದ್ರೂ ಉಂಟು, ಸ್ಕೆಡ್ಯೂಲ್ಸ್ ನಲ್ಲಿ ಏನಾದ್ರು ಮಿಸ್ಟೇಕ್ಸ್ ಉಂಟು ಅಂತ ಹೇಳಿದ್ರೆ ಅದನ್ನ ಎಡಿಟ್ ಮಾಡಿ ತೆಗೆಯುವಂಥದ್ದನ್ನ ಎಡಿಟಿಂಗ್ ಪ್ರೊಸೆಸಿಂಗ್ ಅಂತ ಕರಿತೇವೆ. ಎಡಿಟಿಂಗ್ ಮೇ ಬಿ ಫಾರ್ಮ್ ಆಫ್ ಫೀಲ್ಡ್ ಎಡಿಟಿಂಗ್ ಆರ್ ಸೆಂಟ್ರಲ್ ಎಡಿಟಿಂಗ್. Field editing consists in the review of reporting reforms by the investigator of completing what are the letters has written in the illegible form of the time of recording the respondent's response. Second one, central editing. Central editing should be take place when all reforms or schedules have been completed and returned to the office. This type of editing implies that all forms should get through editing by the single editor in a small study of the by team of editors in case of large of inquiry. For example, ಈ ವ್ಯಕ್ತಿ ಏನಿದ್ದಾರೆ, ಇವರು ರೆಸ್ಪಾಂಡೆಂಟ್, ಇವರು ರಿಸರ್ಚರ್, ಇವರ ಕೈಯಲ್ಲಿ ರಿಸರ್ಚ್ ಇದೆ. ರೆಸ್ಪಾಂಡೆಂಟ್ ನಾವೇನ್ ಕ್ವೆಶನ್ಸ್ ಅನ್ನ ಕೇಳ್ತೇವೆ, ನಾವು ಈಗ ಈ ರಿಸರ್ಚರ್ ಏನಿದೆ ರೆಸ್ಪಾಂಡೆಂಟ್ ನಲ್ಲಿ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆಗ ರೆಸ್ಪಾಂಡೆಂಟ್ ಏನ್ ಹೇಳ್ತಾರೆ, ವಾಪಸ್ ಆನ್ಸರ್ ಅನ್ನ ಕೊಡ್ತಾರೆ. ಕೆಲವೊಂದು ನಮ್ಗೆ ನಿಯರ್ ಆದ ಕಾನ್ಸೆಪ್ಟಿಗೆ ನಾವು ಕ್ವಶನ್ಸ್ ಗಳನ್ನ ಕೇಳಿರುವುದಿಲ್ಲ. ಅಂತ ಸಮಯದಲ್ಲಿ ವಾಪಸ್ ಹೋಗಿ ಅವರಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಬರೋದನ್ನ ಎಡಿಟಿಂಗ್ ಪ್ರೊಸೆಸಿಂಗ್ ಡಾಟಾ ಅಂತ ಕರಿತೇವೆ. ಓಕೆ, ಅಂದ್ರೆ ರಿಸರ್ಚರ್ ರೆಸ್ಪಾಂಡೆಂಟ್ ಅಲ್ಲಿ ಏನಾದ್ರೂ ವಿಷಯವನ್ನ ಹೊಸತನನ್ನ ಸೇರಿಸಬೇಕು, ಹೊಸ ಕ್ವಶನ್ಸ್ ಗಳನ್ನ ಸೇರಿಸಬೇಕು ಅಂತ ಹೇಳಿದ್ರೆ ಇದನ್ನ
ಆಲ್ರೆಡಿ ಕ್ವಶನ್ಸ್ ಕೇಳಿ ಆಗಿದೆ, ಇನ್ನು ಕೆಲವು ಕ್ವಶನ್ಸ್ ಕೇಳಲಿಕ್ಕೆ ಬಾಕಿ ಉಂಟು ಅಂತ ಹೇಳುವಾಗ ರೆಸ್ಪಾಂಡೆಂಟ್ ಕೇಳಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಬರುವುದನ್ನ ಎಡಿಟಿಂಗ್ ಪ್ರೊಸೆಸಿಂಗ್ ಆಫ್ ಡೇಟಾ ಅಂತ ಕರಿತೇವೆ. ನೆಕ್ಸ್ಟ್ ಒನ್ ಈಸ್ ಕೋಡಿಂಗ್. Coding refers to a process of assigning numerical or other symbols to the answer to so that responses can be put into the limited numbers of categories or classes. Coding is necessary for efficient analysis, and through it several replies may be reduced to small number of classes which contain the critical information uh, required for the analysis. Coding andre, for example, we are trying to learn more about students experience with the team learning and group projects. There are no right or wrong answer to these questions. We are interested in knowing what you think. All responses will be entirely unknowns. Coding andre in research ನಲ್ಲಿ coding andre ಈಗ ಏಜ್ ನಾವು ಕ್ವಶನ್ ಯಾರು ಮಾಡಿರ್ತೇವಲ್ಲ ಅದರಲ್ಲಿ ಏಜ್, ಜೆಂಡರ್, ನ್ಯಾಷನಾಲಿಟಿ ಅಥವಾ ರೀಜನ್ ಈ ತರ ಕ್ವಶನ್ಸ್ ಎಲ್ಲ ಇರ್ತದೆ ಯಾವ್ದ್ರಲ್ಲಿ ಕ್ವಶನ್ ಅಲ್ಲಿ. ಅವಾಗ ನಾವು ಏಜ್ ಅನ್ನ ಪ್ಲೀಸ್ ಗಿವ್ ಯುವರ್ ಏಜ್ ಟು ದ ನಿಯರೆಸ್ಟ್ ಇಯರ್ ಅಲ್ಲಿ ಏಜ್ ಅನ್ನ ಮೆನ್ಷನ್ ಮಾಡ್ತಾರೆ. ಈಗ ನಮ್ಮ ಏಜ್ ಅನ್ನು ಮಾಡೋದಾದ್ರೆ 1998 ಅಂತ ಮೆನ್ಷನ್ ಮಾಡ್ತಾರೆ ಅಂತ ಅನ್ಕೊಳ್ಳೋ. ಅಂಡ್ ಜೆಂಡರ್, ವಾಟ್ ಈಸ್ ಯುವರ್ ಜೆಂಡರ್, ವೆದರ್ ಮೇಲ್ ಆರ್ ಫೀಮೇಲ್. ಕೋಡಿಂಗ್ ಅಂದ್ರೆ ನಾವು ಈಗ ಮೇಲ್ ಅಂದ್ರೆ ಇಲ್ಲಿ 1 ಅಂತ ಹಾಕುದು, ಇಲ್ಲ ಫೀಮೇಲ್ ಅಂತ ಹೇಳಿದ್ರೆ ಏನ್ ಫಿಲ್ ಮಾಡ್ಬೇಕು 2 ಅಂತ ಹಾಕಿರ್ತಾರೆ ನಮ್ಮ ರೆಸ್ಪಾಂಡೆಂಟ್. ವೆದರ್ ಮೇಲ್ ಆರ್ ಫೀಮೇಲ್, ಮೇಲ್ ಆಗಿದ್ರೆ ಅವನು 1 ಅಂತ ಹಾಕ್ತಾನೆ, ಇಲ್ಲ ನಮ್ಮ ರೆಸ್ಪಾಂಡೆಂಟ್ ಫೀಮೇಲ್ ಆಗಿದ್ರೆ ಅವರು ಯಾವ್ದನ್ನ ಬರೀತಾರೆ, ಇಲ್ಲಿ ಯಾವ ಫಾರ್ಮ್ ಅನ್ನ ಫಿಲ್ ಮಾಡ್ತಾರೆ 2 ಅಂತ ಹಾಕ್ತಾರೆ. ಓಕೆ ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿದ್ರೆ 4 to 7 ಏನಾದ್ರು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿದ್ರೆ ಅವ್ರು ಏನ್ ಬರಿಬೇಕು 1 ಅಂತ ಬರಿಬೇಕು, ಇಲ್ಲ ಹೈಸ್ಕೂಲ್ ಆಗಿದ್ರೆ ಅಂತ ಹೇಳಿದ್ರೆ 2 ಅಂತ ಬರಿಬೇಕು. ಪೋಸ್ಟ್ ಗ್ರಾಜುಯೇಟ್ ಆಗಿದ್ದವರಾಗಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳಿ ಫಿಲ್ ಮಾಡುದಲ್ಲ, ಬದಲ ಕೋಡಿಂಗ್ ಆಗ 5, ಇಲ್ಲ ಎ ಬಿ ಹಿಯರ್ ಇಟ್ ಈಸ್ ABCDE. PUC ಆಗಿದ್ರೆ ಇ ಅಂತ ಮೆನ್ಷನ್ ಮಾಡುದು, ಡಿಗ್ರಿ ಆದ್ರೆ ಸಿ ಅಂತ ಮೆನ್ಷನ್ ಮಾಡುದು, ಈ ತರ ಕೋಡಿಂಗ್ ವರ್ಡ್ ಅಂತ ಹೇಳಿ ಕರಿತೇವೆ. ಓಕೆ ನೆಕ್ಸ್ಟ್ ಕ್ಲಾಸಿಫಿಕೇಶನ್. Another important process is classification. Most of the research studies result in a large volume of raw data, which must be reduced into the homogeneous group if we are get remaining full relationship. Classification of 2 types. Classification according to the attributes. What are the attributes? Descriptive and numerical. ಕ್ಲಾಸಿಫಿಕೇಶನ್ ಅಂದ್ರೆ ಒಂದು ಪಾಪ್ಯುಲೇಷನ್ ನ 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತೇವೆ, ಒಂದು ಅರ್ಬನ್ ಏರಿಯಾ, ಇನ್ನೊಂದು ವಿಲೇಜ್ ಏರಿಯಾ ಅಂತ. ಅರ್ಬನ್ ಏರಿಯಾದಲ್ಲಿ ವಾಪಸ್ ಡಿವೈಡ್ ಮಾಡ್ತೇವೆ, ಮೇಲ್ ಅಂಡ್ ಫಿಮೇಲ್ ಅಂತ ಹೇಳಿ ಡಿವೈಡ್ ಮಾಡ್ತೇವೆ. ಇದನ್ನ ಕ್ಲಾಸಿಫಿಕೇಶನ್ ಅಥವಾ ಇವಾಗ ಮ್ಯಾರಿಟಲ್ ಸ್ಟೇಟಸ್ ಅಂತ ಹೇಳಿ ಹಾಕುದು. ಅದರಲ್ಲಿ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್, ಮ್ಯಾರಿಡ್ ಎಷ್ಟು ಜನ ಆಗಿದ್ದಾರೆ, ಅನ್ಮ್ಯಾರಿಡ್ ಎಷ್ಟು ಜನ ಗ್ರೂಪ್ ಇದ್ದಾರೆ ಅಂತ ಹೇಳಿ ಡಿವೈಡ್ ಮಾಡುದು. ಕ್ಲಾಸಿಫಿಕೇಶನ್ ಆಫ್ ಅಕಾರ್ಡಿಂಗ್ ಟು ಅಟ್ರಿಬ್ಯೂಟ್ಸ್ ಅಂದ್ರೆ ಡಿಸ್ಕ್ರಿಪ್ಟಿವ್ ಸಚ್ ಆಸ್ ಲಿಟ್ರಸಿ, ಜೆಂಡರ್, ರೀಜನ್. ಇದನ್ನ ನಾವು ಯಾವ್ದ್ರಲ್ಲಿ ಇದನ್ನ ನ್ಯೂಮೆರಿಕಲ್ ಡಾಟಾದಲ್ಲಿ ಅನಲೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಲಿಟ್ರೇಚರ್ ಅನ್ನ, ಜೆಂಡರ್ ಅನ್ನ ಇಷ್ಟು ಜೆಂಡರ್ ಅಷ್ಟು ಜೆಂಡರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ. ಬದಲಾಗಿ ನ್ಯೂಮೆರಿಕಲ್ ಸಚ್ ಆಸ್ ವೇಟ್, ಹೈಟ್, ಇನ್ಕಮ್. ವೇಟ್ ಅನ್ನ ಮೆಷರ್ ಮಾಡ್ಲಿಕ್ಕೆ ಆಗ್ತದೆ, ಹೈಟ್ ಅನ್ನ ಮೆಷರ್ಮೆಂಟ್ ಆಗ್ತದೆ, ಇನ್ಕಮ್ ಅನ್ನ ಮೆಷರ್ಮೆಂಟ್ ಆಗ್ಲಿಕ್ಕೆ ಆಗ್ತದೆ. ಸೊ ನೆಕ್ಸ್ಟ್ ಒನ್ ಕ್ಲಾಸಿಫಿಕೇಶನ್ ಅಕಾರ್ಡಿಂಗ್ ಟು ಕ್ಲಾಸ್ ಇಂಟರ್ವಲ್ಸ್. ಕ್ಲಾಸ್ ಇಂಟರ್ವಲ್ಸ್ ನಾವು QT ಅಲ್ಲಿ ಸ್ಟಾಟಿಸ್ಟಿಕಲ್ ಅಲ್ಲೇ ಕಲ್ತಿದ್ದೇವೆ. ಏನು ಕ್ಲಾಸ್ ಇಂಟರ್ವಲ್ 0 to 5, 5 to 10, 10 to 15, 15 to 20 ಈ ತರ ಕ್ಲಾಸ್ ಇಂಟರ್ವಲ್ಸ್ ಅನ್ನ ನಾವು ನೋಡ್ಬೋದು. ಇದು ಈಸಿಯಾಗಿ ಗೊತ್ತಾಗ್ಲಿಕ್ಕೆ ರಿಸರ್ಚ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪ್ರೊಸೆಸಿಂಗ್ ಆಫ್ ಡೇಟಾ ಈಸ್ ಟ್ಯಾಬ್ಯುಲೇಷನ್. It is important whether a mass of data has been assembled. It becomes necessary for the researcher to arrange the same in some kind of
consists of logical order is producer. It is the referred to the tabulation. The tabulation is the process of summarizing raw data and displaying the same in compact form of the border sense. Tabulation is an orderly arrangement of data in columns and row. Tabulation is essentially because of following reasons. It facilitates the process of comparison. It provides a basis for various statistical computation. Tab Tabulation means um, a simple and with simple understanding. Here, tabulation of a data, it is here location, gender, workers, non-workers, all rurals, male and female total, urban areas na male and female, ರೂರಲ್ ಏರಿಯಾನ ಮೇಲ್ ಅಂಡ್ ಫೀಮೇಲ್ ಈ ತರ ಟ್ಯಾಬ್ಯುಲೇಷನ್ ಹೇಳಿದ್ರೆ ಇಂಥ ಟೇಬಲ್ ಅನ್ನ ಮಾಡಿಕೊಂಡು ಈಸಿಯಾಗಿ ನಾವು ಗೆಸ್ ಮಾಡ್ಲಿಕ್ಕೆ ಅಥವಾ ಫೈಂಡ್ ಔಟ್ ಮಾಡ್ಲಿಕ್ಕೆ ಟ್ಯಾಬ್ಯುಲೇಷನ್ ಯೂಸ್ ಮಾಡ್ತೇವೆ. Graphical representation. It is one more important processing of data. Graphical representation. It is a visual display of data. It is attractive and easily understandable way of representing data. It is represent complex data in a simple form. Comparative analysis of data is easily possible. It facilitates readers to draw conclusions easily and quickly. There are different types of graphical representation which depends on the nature of the data and the type of statistical results. Research ನಲ್ಲಿ graphical representation very important. Here ನಾವು ಪೈ ಚಾರ್ಟ್ ಅನ್ನ ಅಥವಾ ಪೈ ಚಾರ್ಟ್ ಇಂಥ ಚಾರ್ಟ್ಗಳನ್ನು ಯೂಸ್ ಮಾಡಿಕೊಂಡು ರಿಸರ್ಚ್ ಅನ್ನ ಫೈನಲ್ ಕನ್ಕ್ಲೂಷನ್ ಕೊಡ್ತೇವೆ. ಓಕೆ, ಥ್ಯಾಂಕ್ ಯು.